ಬಟ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಲ್ಲಿ ಸೋಲಿಸಲೇಬೇಕು ಅನ್ನುವಂಥ ಹಠನ ಸಿ ನೋಡಿಯಪ್ಪ ಪಾಪ he has taken a big risk. I don't know why he took that risk. Always he take that risk. ಅವ್ರು ನಮ್ಮದು ಜನ ಇಲ್ಲೇ ನಿಂತ್ಕೋಬೋದಾಯ್ತು. ಅವರು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂದಿದ್ದಾರೆ, ಇಲ್ಲೇ ಅವ್ರ ಊರು ಎಲ್ಲಿ ಅವ್ರಿಗೆಲ್ಲಿ ಜನ್ಮ ಕೊಟ್ಟಿದ್ದಾರೆ ರಾಜಕೀಯವಾಗಿ, ಅಲ್ಲೇ ಇರಬೇಕಾಯ್ತು. ಬೆಂಗಳೂರು ರೂರಲ್ಲಿ ಬರಬೇಕಿತ್ತು, ಅಲ್ಲೇ ನಿಲ್ಬೇಕಾಯ್ತು. ಈ ಸ್ಪರ್ಧೆ ನೀವು ನಿರೀಕ್ಷೆ ಮಾಡಿರಲಿಲ್ಲ? ನಾನು ಪಾಪ ಅಲ್ಲಿ ಹೋಗಿ ನಿಂತ್ಕೊಂಡು ಇಷ್ಟು ರಿಸಿಕ್ ತೊಗೊಂಡು ಆ ಸುಮಲತನ ಕೈ ಕಾಲು ಕಟ್ಕೊಂಡು ಆ ಇನ್ನೊಬ್ಬರು ಕೈ ಕಟ್ಕೊಂಡು ಅಯ್ಯೋ ಛೇ ನಾನಲ್ಲೂ ಮಾಡ್ತಿರಲಿಲ್ಲ. ಅಲ್ಲ, ಅವರಾರು ಅಡ್ಜಸ್ಟ್ ಆದ್ರು. ಸುಮಲತಾ ನೋಡಿದ್ರೆ ನಿಮ್ಮ ಬಗ್ಗೆ ಬೆಂಕಿ ಕಾಡ್ತಾರಪ್ಪ. ನನಗೂ ಪಾಪ ಅವ್ರಿಗೆ ಏನು ತೊಂದರೆ ಮಾಡಿದ್ರೆ ಅವ್ರಿಗೆ ಪಾಪ ಕಾಂಗ್ರೆಸ್ ಬರೋಕ್ಕೆ ಇಷ್ಟ ಅಪ್ಪ ನಾನು ಯಾವ ತೊಂದರೆ ಮಾಡಲಿಲ್ಲ. ನನಗೂ ಬಂದು ಕೆಲವರು ಅವ್ರ ಕಡೆಯವ್ರು ಬಂದು ಕೇಳಿದರು, ಲೋಕಲ್ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದೆ. ಯಾರು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು ಫಸ್ಟ್ ಅಲ್ಲಿಂದ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಬೆಂಗಳೂರು ಗ್ರಾಮೀಣದಲ್ಲಿ ನಿರೀಕ್ಷೆ ಮಾಡಿದ್ರ ಏನು ಈ ಸ್ಪರ್ಧೆನ ಈ ರೀತಿ ಫೈಟು ಈ ಸ್ಪರ್ಧೆ ಆಗುತ್ತೆ ಅಂತ? ಏನು ಸ್ಪರ್ಧೆ, ನಾವು ಕುಮಾರಸ್ವಾಮಿನ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರೇ ನಿಂತ್ಕೊಳ್ತಾರೆ ಅಂತ. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಹಿಂದೇನೋ ಹಿಂದೆ ನಾನು ಮಂತ್ರಿ ಇರಲಿಲ್ಲ, ನಾನು ಸಿದ್ದರಾಮಯ್ಯನವರು ಮಂತ್ರಿ ಮಾಡಿರಲಿಲ್ಲ. ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಇತ್ತು. ಇದ್ದಕ್ಕಿದ್ದಂಗೆ ನನ್ನ ತಮ್ಮಂಗೆ ಅನೌನ್ಸ್ ಮಾಡಿಬಿಟ್ರು. ನನ್ನ ತಮ್ಮ ಯಾವತ್ತೂ ಸ್ಟೇಜ್ ಬಂದವನೂ ಅಲ್ಲ, ಇವಾಗ ರಾಜಕಾರಣಿನೂ ಅಲ್ಲ, ನನ್ನ ಕೆಲಸ ಮಾಡ್ಕೊಂಡಿದ್ದ ಅಷ್ಟೇ. ನನ್ನ ಕ್ಷೇತ್ರದಲ್ಲಿ ನನ್ನ ಕೆಲಸ ನೋಡ್ತಿದ್ದ. ಅನಿತಾ ಕುಮಾರಸ್ವಾಮಿ ಅವ್ರನ್ನ 2 ಪಾರ್ಟಿಯವರು ಸೇರಿ ನಿಲ್ಲಿಸ್ಬಿಟ್ರು. 2 ಪಾರ್ಟಿಯವರು ಆಗ 2.5 ಲಕ್ಷ ಲೀಡಿದ್ರು. ಯಾರು? ಜನತಾದಳ, BJP ಇವರೇ ಸೇರಿ 2.5 ಲಕ್ಷ ಲೀಡಿದ್ರು. ನನ್ನ ತಮ್ಮನ ಹೆಸರು ಅನೌನ್ಸ್ಮೆಂಟ್ ಮಾಡಿದ್ರು. ಏನು ಮಾಡೋದು? ಐ ಹ್ಯಾಡ್ ಟು ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ. 2 ಪಾರ್ಟಿಯವರು ಸೇರಿದ್ರು 1,30,000ದಲ್ಲಿ DK ಸುರೇಶ್ ಗೆದ್ದರು. 3 ಬಾರಿನೂ ಗೆದ್ದಿದ್ದಾರೆ. ಲಾಸ್ಟ್ ಟೈಮು ಪಾಪ ಕುಮಾರಸ್ವಾಮಿ ಅವರು ನಾನು ಅವ್ರೇನು ಮೋಸ ಮಾಡೋದು ಅಂತ ನಾನು ಹೇಳೋದಿಲ್ಲ. ಅವರು ಎಲೆಕ್ಷನ್ ಮಾಡಿದ್ರು, BJPಯವ್ರು ನಿಂತ್ಕೊಂಡ್ರು, ನಾವು ಅವ್ರಿಗೆ ಮಾಡಿದ್ದು. ಅವ್ರ ವೈಫ್ಗೆ ನಾನೇ ರಾತ್ರಿ ಹೋಗಿ BJP ಕ್ಯಾಂಡಿಡೇಟ್ನೇ ವಿಡ್ರಾ ಮಾಡಿಸ್ತಿಲ್ವೇ? ಬಟ್ ಲಾಸ್ಟ್ ಟೈಮ್ JDS ನಿಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ DK ಸುರೇಶ್ ಅವರು ಗೆಲ್ತಾ ಇರಲಿಲ್ಲ ಅಂತ JDSನವ್ರು ಹೇಳ್ತಾರೆ. ಅಪ್ಪ ನಾನು ಯಾಕೆ ಅದನ್ನು ಮಾತಾಡೋಕ್ಕೆ ಹೋಗಲಿ? ನೀವು ಅವರಿಬ್ಬರು ಒಂದಾದಾಗೆ ಗೆದ್ದಿದ್ದೀವಿ. ಈಗ ಕುಮಾರಸ್ವಾಮಿ ವೈಫ್ ನಿಂತಿದ್ರೋ ಇಲ್ಲೋ? ಈಗ ನನಗೂ ದೇವೇಗೌಡರಿಗೆ ಎಲೆಕ್ಷನ್ ನಡೆದಿದೆ, ಆಗಿದೆ. ನನಗೂ ಕುಮಾರಸ್ವಾಮಿಗೆ ಎಲೆಕ್ಷನ್ ನಡೆದಿದೆ, ನನ್ನ ತಮ್ಮಂಗೂ ಅವ್ರ ಹೆಂಡತಿಗೂ ಎಲೆಕ್ಷನ್ ನಡೆದಿದೆ, ನನ್ನ ರೆಪ್ರೆಸೆಂಟೇಟಿವ್ಗೂ ದೇವೇಗೌಡರು ಎಲೆಕ್ಷನ್ ನಡೆದಿದೆ. ಗೆದ್ದಿದ್ದೀವಿ, ಸೋತಿದ್ದೀವಿ. ಏನು ಹೊಸ್ತಾ ಇದು? ಏನು ಹೊಸ್ತೇನಲ್ಲ. ನೀವು ಹೇಳೋ ಕ್ಯಾಲ್ಕುಲೇಷನ್ ಇದೆಯಲ್ಲ ಸರ್, ಅದಾದಮೇಲೆ ಅರ್ಕಾವತಿ ನದಿಲಿ ಸಾಕಷ್ಟು ನೀರು ಹರಿದಿದೆ. ಇವತ್ತಿನ ಜನ್ರೇಷನ್ ಬೇರೆ, ವೋಟರ್ಸ್ ಬೇರೆ, ಪ್ಯಾಟ್ರನ್ ಬೇರೆ, ಏನೇನೋ ಇದೆ, ಹೊಸ ಚಾಲೆಂಜು. ಅವರು 1+1 2 ಆಗುತ್ತೆ ಅಂತ ಅವ್ರ ಕ್ಯಾಲ್ಕುಲೇಷನ್ ಇದೆ. ಈಗ 2+2 4 ಆಗೋಯ್ತಲ್ಲ. ಈಗ 1+2 ಇದ್ದಿತ್ತು. ಈಗ ಬೆಂಗಳೂರು ನಮ್ಮ ಜಿಲ್ಲೆಯಲ್ಲಿ 3 ಜನ ನಾವಿದ್ದೀವಪ್ಪ. ಒಬ್ಬರೇ MLA ಇರ್ತಿದ್ದು, ಈಗ ನಾನು 3 ಜನ, ನಾನು ಒಬ್ಬನೇ ಇದ್ದೆ, ಈಗ 3 ಜನ ಇದ್ದೀವಪ್ಪ. ಯಾಕೆ ರಾಮನಗರದ ಕ್ಯಾಲ್ಕುಲೇಷನ್ ವರ್ಕೌಟ್ ಆಗಲಿಲ್ಲ?